ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಕಿಂದಮ ಋಷಿಯ ಶಾಪ ಫಲಿಸಿ ಪಾಂಡು ಮೃತನಾದದ್ದನ್ನ ಮತ್ತು ಮಾದ್ರಿ ಪಾಂಡುವಿನ ಜೊತೆ ಸಹಗಮನ ಮಾಡಿದ್ದನ್ನ, ಇಬ್ಬರ ಸಾವಿನಿಂದ ವಿಚಲಿತಳಾದ ಕುಂತಿ ಮಕ್ಕಳೊಂದಿಗೆ ಹಸ್ತಿನಾವತಿಗೆ ಮರಳುವ ನಿರ್ಧಾರವನ್ನು ತೆಗೆದುಕೊಂಡದ್ದನ್ನು ಕೇಳಿದೆವು. ಈ ಸಂಚಿಕೆಯಲ್ಲಿ ಕೌರವ ಮತ್ತು ಪಾಂಡವರ ವೈಷಮ್ಯ ಹೇಗೆ ಮೊಳಕೆ ಒಡೆಯಿತು ಎಂಬುದನ್ನು ನೋಡೋಣ. ಭೀಷ್ಮನು ಗೊತ್ತುಪಡಿಸಿದ ಶುಭ ಮುಹೂರ್ತದಂದು ಕುಂತಿ ತನ್ನ ಮಕ್ಕಳೊಂದಿಗೆ ಹಸ್ತಿನಾವತಿಯನ್ನು ತಲುಪಿದ್ಲು. ಹಸ್ತಿನಾವತಿಯ ಪ್ರಜೆಗಳು ಕುಂತಿಯ ಕಾಲಿಗೆ ನಮಸ್ಕರಿಸುತ್ತಾ ಪಾಂಡುಪುತ್ರರನ್ನು ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಬರಮಾಡಿಕೊಂಡರು. ಪಾಂಡವರಂತೂ ಎರಡೂ ಕೈಗಳನ್ನು ಜೋಡಿಸಿ ವಿನಮ್ರತೆಯಿಂದ ನಮಸ್ಕರಿಸುತ್ತಾ ಹಸ್ತಿನಾವತಿಯ ಕಟ್ಟಡಗಳನ್ನು, ಅದರ ವೈಭವವನ್ನು ಅರಳಿದ ಕಣ್ಣುಗಳಿಂದ ನೋಡುತ್ತಾ ಮುನ್ನಡೆದರು. ಅವರು ಹಸ್ತಿನಾವತಿಯ ದ್ವಾರದ ಬಳಿ ಬರುತ್ತಿದ್ದಂತೆಯೇ ಅವರನ್ನು ಸತ್ಯವತಿ, ಅಂಬಿಕೆ, ಅಂಬಾಲಿಕೆ, ಭೀಷ್ಮ, ವಿದುರ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ಶಕುನಿ ಅವರನ್ನು ಬರಮಾಡಿಕೊಂಡ್ರು. ಪಾಂಡುಪುತ್ರರು ಹಸ್ತಿನಾವತಿಗೆ ಹಿಂತಿರುಗಿದ್ದು ಶಕುನಿಗೆ ಇಷ್ಟವಾಗಲಿಲ್ಲ. ಅದರಲ್ಲೂ ಯುಧಿಷ್ಠಿರ ಕುರು ಸಿಂಹಾಸನದ ಉತ್ತರಾಧಿಕಾರಿ ಎನ್ನುವುದು ಅವನಿಗೆ ಜೀರ್ಣಿಸಿಕೊಳ್ಳಲು ಆಗದಷ್ಟು ಕಷ್ಟವಾಗಿತ್ತು. ಆದ್ದರಿಂದ ದುರ್ಯೋಧನ ಮತ್ತು ಅವನ ತಮ್ಮಂದಿರಿಗೆ ಪಾಂಡವರು ಅವರ ಪ್ರತಿಸ್ಪರ್ಧಿಗಳೆಂದು, ಹಸ್ತಿನಾವತಿಯ ಸಿಂಹಾಸನದಲ್ಲಿ ಪಾಲು ಕೇಳಲು ಬಂದಿರುವರೆಂದು ಹೇಳಿ ಪಾಂಡವರನ್ನು ನೋಡುವ ಮೊದಲೇ ಕೌರವರಲ್ಲಿ ದ್ವೇಷದ ಬೀಜವನ್ನು ಬಿತ್ತಿದ್ದ. ಹೀಗೆ ಪಾಂಡವರಲ್ಲಿ ದ್ವೇಷವನ್ನು ಬೆಳೆಸಿಕೊಂಡ ಕೌರವರು ಪಾಂಡವರ ಮೇಲೆ ದಬ್ಬಾಳಿಕೆಯನ್ನು ನಡೆಸಲಾರಂಭಿಸಿದರು. ಆದರೂ ಕೌರವರು ಮತ್ತು ಪಾಂಡವರು ಜೊತೆಯಾಗಿ ಚೆಂಡಿನಾಟ, ಲಗೋರಿ, ಗುಡುಗುಡು ಅಂದರೆ ಕಬಡ್ಡಿ, ಕಣ್ಣಾಮುಚ್ಚಾಲೆ, ಕವಣೆಕಲ್ಲು, ಒಬ್ಬರನ್ನೊಬ್ಬರು ಕೆಡವಿ ಗುದ್ದುವುದು ಮುಂತಾದ ಆಟಗಳನ್ನು ಜೊತೆಗೆ ಆಡುತ್ತಿದ್ರು. ಯಾವುದೇ ಆಟದಲ್ಲೂ 5 ಜನ ಪಾಂಡವರು ಒಂದು ಗುಂಪಾದರೆ 100 ಜನ ಕೌರವರು ಮತ್ತೊಂದು ಗುಂಪಾಗುತ್ತಿದ್ದರು. ಇದು ಅವರಲ್ಲಿ ವಿಷಮತೆಯನ್ನು ಹೆಚ್ಚಿಸಿತು. ಕೌರವರು ಅರಮನೆಯ ಬಾಣಸಿಗ ಕೊಡುವ ಎಲ್ಲ ತಿನಿಸುಗಳನ್ನು ತಾವೇ ತಿಂದು ಪಾಂಡವರನ್ನು ನೀವು ಎಲ್ಲಿಂದ ಬಂದಿರೋ ಅಲ್ಲಿಗೆ ವಾಪಸ್ಸು ಹೋಗಿ ಎಂದು ಜರೆಯುತ್ತಿದ್ದರು. ವಿನಾಕಾರಣ ಕಾಲು ಕೆರೆದು ಪಾಂಡವರೊಂದಿಗೆ ಜಗಳ ಪ್ರಾರಂಭಿಸುತ್ತಿದ್ದರು. ಇದಕ್ಕೆ ಶಕುನಿಯ ಉತ್ತೇಜನವೂ ಇರುತ್ತಿತ್ತು. ಉಳಿದ 4 ಪಾಂಡವರು ಸಹಿಸಿಕೊಂಡರೂ ಭೀಮ ಮಾತ್ರ ದುರ್ಯೋಧನನ ನಡತೆಯನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಎಲ್ಲ 100 ಕೌರವರನ್ನು ಒಟ್ಟಿಗೆ ಎದುರಿಸುತ್ತಿದ್ದ. ಅವರು ಮರದ ಮೇಲೆ ಕುಳಿತಿದ್ದರೆ ಮರವನ್ನೇ ಅಲ್ಲಾಡಿಸಿ ಅವರನ್ನೆಲ್ಲ ಕೆಳಗೆ ಬೀಳಿಸಿ ಬಿಡುತ್ತಿದ್ದ. ಹಗ್ಗದ ಆಟದಲ್ಲಿ ಎಲ್ಲ 100 ಸಹೋದರರನ್ನು ಒಟ್ಟಿಗೆ ಎಳೆದು ಬೀಳುವಂತೆ ಮಾಡುತ್ತಿದ್ದ. ಇದರಿಂದ ಕೌರವ ರಾಜಕುಮಾರರು ಭೀಮನೆಂದರೆ ಭಯಪಡುತ್ತಿದ್ದರು. ದುರ್ಯೋಧನನಿಗಂತೂ ಭೀಮನನ್ನು ಕಂಡರೆ ಆಗುತ್ತಲೇ ಇರಲಿಲ್ಲ. ಒಂದು ದಿನ ಶಕುನಿ ಭೀಮನನ್ನು ತೊಲಗಿಸುವ ಉಪಾಯವನ್ನು ದುರ್ಯೋಧನನಿಗೆ ಹೇಳ್ದ. ಆ ದಿನ ದುರ್ಯೋಧನ ರುಚಿಯಾದ ಲಡ್ಡುಗಳನ್ನು ಮಾಡಿಸಿ ಭೀಮನನ್ನು ಅತಿಯಾದ ಪ್ರೀತಿಯಿಂದ ಗಂಗಾ ತೀರಕ್ಕೆ ಒಂಟಿಯಾಗಿ ಕರೆದುಕೊಂಡು ಹೋಗಿ ಲಡ್ಡುಗಳನ್ನು ತಿನ್ನುವಂತೆ ಪ್ರೇರೇಪಿಸಿದ. ಭೀಮನ ತಿಂಡಿಪೋತತನ ಅವನನ್ನು ಒಂದು ಲಡ್ಡುವನ್ನು ಬಿಡದೆ ಎಲ್ಲವನ್ನೂ ತಿನ್ನುವಂತೆ ಮಾಡಿತು. ಆ ಲಡ್ಡುಗಳನ್ನು ತಿಂದ ತಕ್ಷಣ ಭೀಮ ಪ್ರಜ್ಞೆ ತಪ್ಪಿದ. ಪ್ರಜ್ಞೆ ತಪ್ಪಿದ್ದ ಭೀಮನನ್ನು ಶಕುನಿ ಮತ್ತು ದುರ್ಯೋಧನ ಗಂಗಾ ನದಿಗೆ ತಳ್ಳಿದ್ರು. ವಿಷದ ಲಡ್ಡುಗಳನ್ನು ತಿಂದ ಭೀಮ ಪ್ರಜ್ಞಾಹೀನನಾಗಿ ಗಂಗಾ ನದಿಯ ತಳವನ್ನು ಸೇರಿದ. ಅಲ್ಲಿ ನಾಗಗಳ ರಾಜ ವಾಸುಕಿ ಭೀಮನನ್ನು ರಕ್ಷಿಸಿದ. ವಾಸುಕಿ ಯಾವುದೋ ಜನ್ಮದಲ್ಲಿ ಕುಂತಿಯ ಚಿಕ್ಕಪ್ಪನಾಗಿದ್ದನಂತೆ. ಹಾಗಾಗಿ ಭೀಮನನ್ನು ಬಹಳ ಪ್ರೀತಿಯಿಂದ ಕಂಡು ಅವನಿಗೆ ನಾಗಲೋಕದ ಅಮೃತವನ್ನು ಕುಡಿಸಿ ಭೀಮ, ಇನ್ನು ನಿನಗೆ ಯಾವ ವಿಷದ ಕಂಟಕವೂ ಇರುವುದಿಲ್ಲ ಎಂದ. ಆ ಅಮೃತವನ್ನು ಕುಡಿದು ಮೊದಲಿಗಿಂತ ಹೆಚ್ಚಿನ ಬಲಶಾಲಿಯಾದ ಭೀಮನನ್ನು ನಾಗರು ಹಸ್ತಿನಾವತಿಗೆ ಮರಳಿ ಕಳುಹಿಸಿದರು. ನಡೆದದ್ದನ್ನೆಲ್ಲ ಕೇಳಿದ ಕುಂತಿ ಮತ್ತು ಪಾಂಡವ ಸಹೋದರರು ದುಃಖಪಟ್ಟರು. ಕುಂತಿ ಇದನ್ನು ಯಾರಿಗೂ ಹೇಳಬಾರ್ದು ಅಂತ ತಾಕೀತು ಮಾಡಿದ್ಲು. ಆದರೆ ಅಂದಿನಿಂದ ಎಲ್ಲ ಪಾಂಡವರು ಜೊತೆಯಾಗಿರಬೇಕೆಂದು, ಯಾರೂ ಒಂಟಿಯಾಗಿ ಇರಬಾರ್ದೆಂದು ಹೇಳಿದ್ಲು. ಜೀವಂತವಾಗಿ ಬಂದ ಭೀಮನನ್ನು ನೋಡಿ ಕೌರವರು ಆಶ್ಚರ್ಯಪಟ್ಟರು. ಅವ್ರಿಗೆ ಯಾವುದೇ ಶಿಕ್ಷೆ ಆಗದೇ ಇದ್ದಿದ್ದರಿಂದ ತಮ್ಮ ಪಾಂಡವರನ್ನು ಇಲ್ಲವಾಗಿಸುವ ಪ್ರಯತ್ನನ ಮುಂದುವರಿಸಿದ್ರು. ಕೌರವ ಮತ್ತು ಪಾಂಡವರ ಮಧ್ಯೆ ವೈಮನಸ್ಯ ಬೆಳೆಯುತ್ತಿರುವುದು ಭೀಷ್ಮನ ಅರಿವಿಗೂ ಬಂದಿತ್ತು. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಅಗತ್ಯವಿದೆ ಅಂತ ಕುರುರಾಜಕುಮಾರರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆಯನ್ನು ಮಾಡ್ದ. ಕುಲಗುರು ಕೃಪಾಚಾರ್ಯರನ್ನ ಕುರು ರಾಜಕುಮಾರರಿಗೆ ವಿದ್ಯೆಯನ್ನು ಕಲಿಸುವ ಹೊಣೆಯನ್ನು ಹೊರಿಸಿದ.
ಕೃಪಾಚಾರ್ಯರು ವೇದಗಳನ್ನು, ಧರ್ಮಶಾಸ್ತ್ರಗಳನ್ನು, ಪುರಾಣ, ನ್ಯಾಯ, ತರ್ಕ ಮುಂತಾದವುಗಳ ಶಿಕ್ಷಣವನ್ನು ಮತ್ತು ಸ್ವಲ್ಪ ಮಟ್ಟಿನ ಶಸ್ತ್ರಾಭ್ಯಾಸವನ್ನು ರಾಜಕುಮಾರರಿಗೆ ಮಾಡಿದ. ಆದರೆ ಭೀಷ್ಮ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣನಾದ ಗುರುವಿಗಾಗಿ ಹುಡುಕುತ್ತಿದ್ದ. ಮುಂದಿನ ಸಂಚಿಕೆಯಲ್ಲಿ ಕುರು ರಾಜಕುಮಾರರಿಗೆ ಗುರುವಾದ ದ್ರೋಣನ ಬಗ್ಗೆ ತಿಳಿಯೋಣ.